ವ್ಲಾಗಲ್ಲಿ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗ್ತಾ ಇರೋದು ಆ್ಯಸ್ ಯೂಶಲ್ ನಾನು, ನಮ್ಮ ಯಜಮಾನರು ಮತ್ತು ನಮ್ಮ ಪುಟಾಣಿಗಳು ಎರಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಈಗ ಸಡನ್ನಾಗಿ ಏನಕ್ಕೆ ಅಂದರೆ ಪಾಪುಗೆ ರಜೆ ಇತ್ತಲ್ವ ಸ್ಯಾಟರ್ಡೆ ಸಂಡೇ. ಸೊ ಅದರಿಂದ ನಮ್ಮ ಮನೆಯವರು ಫ್ರೀ ಆಗಿದ್ರು ಅಂತ ಅವನ್ನೆಲ್ಲರೂ ಆಚೆಗೆ ಕರ್ಕೊಂಡು ಹೋಗೋಣ ಅಂತ. ಅವನಿಗೆ ಯೂಶ್ವಲಿ ಮೈಸೂರು ಸೈಡ್ ಪ್ಲೇಸಸ್ ತುಂಬ ಇಷ್ಟಪಡ್ತಾನೆ ಅವನು. ಸೊ ಅದರಿಂದ ಸರಿ ಅಂತ ನಾವು ಸಡನ್ ಪ್ಲ್ಯಾನ್ ಆಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಟೈಮ್ ಮಧ್ಯಾಹ್ನ 1 ಆಗಿದೆ. ಸೊ ಅಷ್ಟೇ ಗೈಸಲ್ಲಿ ಹೋಗಿ ಆ್ಯಕ್ಚುಲಿ ಹೊರಟಿದ್ದೀನಿ ಇವಾಗ. ಮೈಸೂರು ಹೈವೇ ಹತ್ತಿರೋದು. ಟೈಮ್ ಎಷ್ಟು ಈಗ 2 ಆಗಿದೆ. ನಾವು 1:30ಗೆ ಚೆಕ್ ಇನ್ ಆಗಬೇಕಿತ್ತು ರೆಸಾರ್ಟಿಗೆ. ಈಗ ಆಲ್ರೆಡಿ 2 ಆಗಿದೆ. ಸೊ 4 ಒಳಗಡೆ ಬರ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಸಡನ್ ಪ್ಲ್ಯಾನ್ ಆಗಿದ್ದು. ರೆಸಾರ್ಟನ್ನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಹೋಗಿ ನೋಡ್ಬೇಕು ಹೆಂಗಿರುತ್ತೆ ಅಂತ. ಗೈಸ್ ಆಲ್ಮೋಸ್ಟ್ ಇನ್ನೊಂದು 20 ಮಿನಿಟ್ಸ್ ರೀಚ್ ಆಗಿ ಹೋಗ್ಬಿಡ್ತೀವಿ ರೆಸಾರ್ಟ್ನ. ಸೊ ಅದಕ್ಕೆ ಊಟ ಮಾಡೋಣ ಅಂತ ಊಟಕ್ಕೆ ನಿಲ್ಲಿಸಿದ್ದೀವಿ ಅಷ್ಟೇ ಗೈಸ್. ಮಕ್ಕಳೆಲ್ಲ ಎದ್ರು ನೋಡಿ ಆಟ ಆಡ್ತಾ ಇದ್ದಾರೆ. ಕನಿಷ್ಕಾ ಇಲ್ಲಿನ ವೆದರೇ ಒಂಥರ ಚೆನ್ನಾಗಿದೆ ಗೈಸ್. ಇನ್ನೂ ರೀಚ್ ಆಗಿಲ್ಲ ಅಂದರೆ ಆಲ್ಮೋಸ್ಟ್ ಈ ಫಾರೆಸ್ಟ್ ಈ ಕಡೆ ಸೈಡೆಲ್ಲ ತುಂಬ ರೆಸಾರ್ಟ್ಸ್ ಇದೆ. ಮೈಸೂರಿಗೆ ಎಂಟ್ರಿ ಆಗೋಕ್ಕೂ ಮುಂಚೆನೇ, ಮೈಸೂರೇ ಸ್ವಲ್ಪ ಎಂಟ್ರಿ ಆಗೋಕ್ಕೂ ಮುಂಚೆನೇ ಸಿಗುತ್ತೆ ಹಿಂದೆನೇ. ತುಂಬ ಚೆನ್ನಾಗಿದೆ. ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಇಲ್ಲೇ ಇದ್ದಾವೆ ಗೈಸ್, ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಬಟ್ ಅಲ್ಲಿ ತಿನ್ನೋದಕ್ಕಂತ ತಗೊಂಡಿರೋದು. ಲೈನಿಗೆ ಹೋಗ್ತಾ ಇದ್ದಾರೆ ಮಗನೇ. ಆ್ಯಕ್ಚುಲಿ ಇವಾಗ ಜಸ್ಟ್ ಬಂದೋ. ಇಲ್ಲಿ ಇದೆ ರೂಮು. ರೆಸಾರ್ಟು ಒಳಗಡೆ ಹೇಗಿದೆ ನೋಡಬೇಕು. ಇಲ್ಲಿ ಯಾವುದೂ ಸಿಗಲಿಲ್ಲ ಮೈಸೂರಲ್ಲಿ. ಬುಕ್ಕಿಂಗ್ಸ್ ಎಲ್ಲ ಆಗಿಬಿಟ್ಟಿದೆ. ನಾಳೆನೇ ನಿಮಗೆ ಸಿಗೋದು ಅಂತಂದರು. ಇವತ್ತು ಅರ್ಜೆಂಟಾಗಿ ಬೇಕಿತ್ತು ಅಂತ ಇಲ್ಲಿ ಅವೈಲೇಬಲ್ ಇತ್ತು ಅಂತ ಬಂದಿದ್ದೀವಿ. ನೋಡಬೇಕು ಒಳಗಡೆ ಹೋದ್ಮೇಲೆ. ಏನಪ್ಪ ಅದು? ಓಕೆ. ಸೊ ಗೈಸ್ ಇವಾಗ ಜಸ್ಟ್ ಇನ್ನೂ ರೂಮ್ ಒಳಗೆ ಬರ್ತಾ ಇದ್ದೀನಿ. ನೋಡಿ ರೂಮ್ ಹೇಗಿದೆ ಅಂತ. ರೂಮ್ ಟೂರ್. ಇದು ಎಂಟ್ರೆನ್ಸ್. ಅದಾದಮೇಲೆ ಒಂದು TV ಮಿರರ್ ಕೊಟ್ಟಿದ್ದಾರೆ ಗೈಸ್. ಮಿರರ್ ಔಟ್ಫಿಟ್ ಚೆಕ್ ಮಾಡೋದಕ್ಕೆ ಒಂದು ಮಿರರ್ ಮತ್ತು ಬ್ಯಾಂಡ್ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ವಾಟರ್, ಕಾಫಿ ಪೌಡರ್, ಮಿಲ್ಕ್ ಪೌಡರ್, ಶುಗರ್ ಪೌಡರ್ ಇದೆ.
ಅದಾದಮೇಲೆ ವಾಶ್ರೂಮ್. ಎಸ್, ವಾಶ್ರೂಮ್. ಇದು ಗೈಸ್ ಆ್ಯಕ್ಚುಲಿ ಇಷ್ಟ ಆಗಿದ್ದು ನನಗೆ, ಸಖತ್ತಾಗಿದೆ ನೋಡಿ. ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಗೊತ್ತಾ ಇಲ್ಲಂತ. ಅಲ್ಲಿದೆ ಗೈಸ್, ಕಾರಲ್ಲಿದೆ ನೋಡಿ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಒಳಗಡೆ ಇರೋದ್ರಿಂದ ಏನೂ ಸೌಂಡ್ ಇಲ್ಲ, ಬರೀ ಪಕ್ಷಿಗಳ ಸೌಂಡು ಅದೇ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ನಾನು ರೆಸಾರ್ಟು ಅವೈಲಬಲ್ ಇದೆ ಅಂದಿದ್ದು ನೋಡಿ ಚೆನ್ನಾಗಿರಲ್ಲ ಅಂದ್ಕೊಂಡೆ, ಯಾಕೆಂದರೆ ಎಷ್ಟೋ ರೆಸಾರ್ಟ್ಗಳಲ್ಲಿ ಫಿಲ್ ಆಗಿಬಿಟ್ಟಿದೆ ಆಲ್ರೆಡಿ ಸ್ಯಾಟರ್ಡೆ ಸಂಡೇ ಅಂತ. ಇಲ್ಲಿ ಓಪನ್ ಇರೋದ್ರಿಂದ ಮೇ ಬಿ ನಾನು ಏನು ಅಂದ್ಕೊಂಡೆ ಕ್ಲೋಸ್ ಆಗೋಗಿರುತ್ತೆ, ಏನೋ ಅಷ್ಟೊಂದು ಚೆನ್ನಾಗಿರಲ್ಲ, ತುಂಬ ದೂರ ಇರೋದ್ರಿಂದ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೆಸಾರ್ಟ್ ಅಂತೂ, ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಸಖತ್ತಾಗಿದೆ. ಸೊ ಅಲ್ಲಿ ಕೂತಿದ್ದಾಳೆ ನೋಡಿ. ರೂಮ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪಾರ್ಟ್ ಎಲ್ರಿಗೂ ಫೇವ್ರೆಟ್. ಸೊ ಅಷ್ಟೇ. ಇಲ್ಲಿ ಸಿಂಗಲ್ ಡೋರ್ ಫ್ರಿಡ್ಜ್ ಕೊಟ್ಟಿದ್ದಾರೆ ನೋಡಿ ಗೈಸ್, ಏನಾದ್ರು ಇಟ್ಕೊಳ್ಳೋದಕ್ಕೆ. ಏನೂ ಇಲ್ಲ, ಏನಾದ್ರು ಇಟ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕಬೋರ್ಡ್ ಇದೆ. ಎಲ್ಲೇ ಹೋದ್ರೂ ಇವ್ನು ಮಾಡೋದು ಒಂದು ಕೆಲಸ ಅಂದರೆ ಜಂಪ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಆ್ಯಕ್ಚುಲಿ ಚೆನ್ನಾಗಿದೆ ತುಂಬ. ರೂಮ್ ಅಂತೂ ವರ್ತಿದೆ ಗೈಸ್, ತುಂಬ ವರ್ತಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಮೈಸೂರು ಸೈಡ್ ಬಂದಾಗ, ಮೈಸೂರು ಅಂತಲೇ ಗೊತ್ತಾಗ್ತದೆ ಆ್ಯಕ್ಚುಲಿ. ಈ ಚಿಕ್ಕಮಂಗ್ಳೂರು ಈ ಕಡೆ ಸೈಡ್ ಬಂದರೆ ಇರುತ್ತಲ್ಲ ಆ ಥರ ಇದೆ. ವಂಡರ್ಫುಲ್, ಚೆನ್ನಾಗಿದೆ ಗೈಸ್. ಗೊತ್ತೇ ಆಗ್ತಾಯಿಲ್ಲ ಮೈಸೂರು ಅಂತ. ಏನೋ ಮೈಸೂರಿಂದ ನಾವು ತುಂಬ ಲಾಂಗ್ ಬಂದಿದ್ದೀವಿ ಅನ್ನೋ ಥರ ಫೀಲ್ ಇದೆ. ಮೈಸೂರು ಅಂತ ಗೊತ್ತೇ ಆಗ್ತಾಯಿಲ್ಲ. ಆ್ಯಕ್ಚುಲಿ ಮೈಸೂರೇ, ಬಟ್ ಮೈಸೂರಷ್ಟು ರೀಚ್ ಆಗಿಲ್ಲ ಇನ್ನು. ಮೈಸೂರಿಗೆ ನಂದು ಚಾಮುಂಡಿ ಬೆಟ್ಟಗೆ ಇಲ್ಲಿಂದ 1 hour ಇದೆ. ನಾನು ಈವ್ನಿಂಗ್ ಹೋಗೋಣ ಅಂದ್ಕೊಂಡೆ, ನೋಡಿದ್ರೆ 1 hour ಹೋಗ್ಬೇಕು. 1 hour 15 minutes ಇದೆ. ಸೊ ನೋಡಬೇಕು ವಯಸ್ ಹೋಗೋದಾ ಹಿಂಗೆ ಅಂತ. ಇಷ್ಟು ದೂರ ಬಂದಿದ್ದೀವಿ, ಹೋಗೋಣ ಅಂತ ಒಂದ್ಸತಿ ಅಂದ್ಕೊತೀನಿ. ಸೊ ನಾಳೆ ಹಿಂಗಿದ್ರು ಆಫ್ಟರ್ನೂನ್ ಚೆಕ್ಔಟ್ ಇದೆಯಲ್ಲ, ನೋಡೋಣ. ಆದರೆ ನಾಳೆ ಹೋಗೋಣ ಅಂತ. ಅವರಿಬ್ಬರು ಟಿ ವಿ ನೋಡೋದ್ರಲ್ಲಿ ಫುಲ್ಲು ಮುನ್ಗೋಗ್ಬಿಟ್ಟಾರೆ ಗೈಸಲ್ಲಿ ನೋಡಿ. ಆರಾಮಾಗಿ ಬೆಡ್ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ನಾವು ಆಚೆ ಹೋಗ್ಬೇಕು. ನಮ್ಮ ಮನೆಯವ್ರು ಸ್ವಲ್ಪ ಏನೋ ಕೆಲಸ ಮಾಡ್ತಾಯಿದ್ದಾರೆ, ಅದು ಮುಗಿಸ್ಕೊಂಡು ಆಚೆ ಗೇಮ್ಸ್ ಇದೆ ಸ್ವಲ್ಪ ನೋಡೋಣ. ಆಲ್ರೆಡಿ ಈವ್ನಿಂಗ್ ಆಗಿದೆ, ನೋಡ್ಬೇಕು ಏನೇನಿದೆ ಇಲ್ಲ ಅಂತ. ಏನು ಮೋದಕ್? ಸೊ ಅಷ್ಟೇ ಗೈಸ್. ಅಷ್ಟೇ. ಇವಾಗ ಔಟ್ಫಿಟ್ ಚೇಂಜ್ ಮಾಡಿ ಆಚೆ ಏನಿದೆ ಗೇಮ್ಸ್ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ರೂಮಲ್ಲಿ ಈಗ ಇನ್ನೊಂದು ಆಲ್ಮೋಸ್ಟ್ 1 hour ಇರ್ಬೋದು ಅಷ್ಟೇ. ಎಲ್ಲನೂ 4:45ವರೆಗೂ ರೈನ್ ಡ್ಯಾನ್ಸ್ ಇದೆ ಅಂತಂದರೆ ನಾವೇನು ರೈನ್ ಡ್ಯಾನ್ಸ್ಗೆ ಹೋಗಲ್ಲ. ಸೊ ಅದರಿಂದ ನೋಡ್ಬೇಕೀಗ ಏನೇನಿದೆ ಅಂತ. ಎಷ್ಟೋ ದಿನ ಆದಮೇಲೆ ಹಾಲಿಡೇಸ್ ಮಾಡಿಕೊಂಡು ಫ್ಯಾಮಿಲಿಗೆ ಅಂತ ಟೈಮ್ ಕುತ್ಕೊಂಡು ನಮ್ಮ ಮನೆಯವರು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಗೈಸ್. ಒಳ್ಳೆ ಬುದ್ಧಿ ಅಲ್ವಾ ರೀ? ಯಾವ ದೇವ್ರು ವರ ಕೊಟ್ಟಿದ್ದು? ಯಾವ ದೇವ್ರು ಕೊಟ್ಟರು ವರ? ಏನು ಕಾಫಿ ಕುಡಿಯೋಕ್ಕೆ ಅಂತ ಬಂದು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ, ಅವ್ನು ಆಟ ಆಡ್ಬೇಕಂತೆ. ಸೊ ಬಿಫೋರ್ ದಟ್ ಕಾಫಿ ಕೊಟ್ಬಿಡೋಣ ಅಂತ. ಅದಕ್ಕೆ ಹೆಂಗೆ ಆಗ್ತದೆ
ಸ್ವಿಮ್ಮಿಂಗ್ ಮಾಡಲೇಬೇಕು ಅಂತ ಆಟ ಹೇಳ್ತಾ ಇದ್ದಾನೆ ಗೈಸ್. ಇವನು ಅದಕ್ಕೆ ಸ್ವಿಮ್ಮಿಂಗ್ ಡ್ರೆಸ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ, ಇಲ್ಲಿ ಪ್ಲೇಸು ಚೆನ್ನಾಗಿದೆ, ಗೇಮ್ಸ್ಗಳು ಅಷ್ಟೇ ತುಂಬ ಇದ್ದಾವೆ. ಈಗ ಹೋಗಿ ನೋಡ್ಕೊಂಬಂದೆ, ಹಾಗೆ ಕಾಫಿ ಕುಡಿದು ಇನ್ನು ಡ್ರೆಸ್ ತರೋಣ ಅಂತ ಬಂದೆ. ಸ್ವಿಮ್ಮಿಂಗ್ ಮಾಡೋದಕ್ಕೆ ಇಬ್ಬರು ರೆಡಿಯಾಗಾಯಿತು. ಆ್ಯಕ್ಚುಲಿ ಸಖತ್ ಎದುರುತ್ತಾ ಇದ್ದಾನೆ. ಅವಾಗೇನು ಹೋಯ್ತೀನಿ ಅಂದ ಎದ್ರುಕೊಂಡು ಕಿರ್ಚ್ಕೊಂಡು ಅಳ್ತಾ ಇದ್ದಾನೆ. ಎತ್ಕೊಡು ಮಗನೇ, ಅದು ಇಲ್ಲಿರೋರೆಲ್ಲ ನೋಡಿ ನಗ್ಬೇಕಂತ ಮಾಡ್ತಾ ಇದ್ದಾನೆ. ಇಳಿತಾನೆ ಇಲ್ಲ. ಬಾ, ನಾನು ಬರ್ತೀನಿ, ಬಾ ಕೊಡಿ ಮಮ್ಮ, ಹೋಗ್ಬೇಕು, ನೀನು ಇಲ್ಲೇ ಇರು, ನಾನು ಹೋಗ್ತೀನಿ. ಗೈಸ್ ಆ್ಯಕ್ಚುಲಿ ಯಾವ ಸ್ವಿಮ್ಮಿಂಗು ಆಡಲಿಲ್ಲ, ಏನಿಲ್ಲ, ಬಂದ್ಬಿಟ್ಟು ನೋಡಿ ಟಿ ವಿ ನೋಡ್ತವ್ರು. ಮತ್ತೆ ಅದೇ ಔಟ್ಫಿಟ್ಟಿಗೆ ಬಂದವನು. ಸುಮ್ಮನೆ ಬಟ್ಟೆ ಎಲ್ಲ ತೆವ ಮಾಡಿದ್ದೈತಿ. ಇಬ್ಬರೂ ಆಡಲಿಲ್ಲ. ಅವಳಂದರೆ ಚಿಕ್ಕವಳು ಓಕೆ, ಇವನು ಸ್ವಿಮ್ಮಿಂಗ್ ಫುಲ್. ನಾನು ಹೇಳಿದೆ ಫಸ್ಟೇ ಬೇಡ ಅಂತ, ಕೇಳಲೇ ಇಲ್ಲ ನಾನು ಇಳಿಬೇಕು, ನಾನು ಆಡಬೇಕು ಅಂದ್ಬಿಟ್ಟು ಲಾಸ್ಟಿಗೆ ಆಡಲೇ ಇಲ್ಲ, ವಾಪಸ್ ಬಂದರು. ಸೊ ಅದಕ್ಕೆ ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಹೇಗಿದೆ ಒಂದು ರೌಂಡು ನೋಡ್ಕೊಂಬರೋಣ. ಸ್ವಿಮ್ಮಿಂಗ್ ಫೂಲಲ್ಲಿ ಆಡೋಕ್ಕೆ ಆಗಲಿಲ್ಲ ಗೈಸ್, ಚೆನ್ನಾಗಿತ್ತು. ಇವ್ರು ಯಾರೂ ಆಡಲೇ ಇಲ್ಲ. ಏನಕ್ಕೆ ಆಡಲಿಲ್ಲ ನೀನು ಸ್ವಿಮ್ಮಿಂಗ್ ಫೂಲಲ್ಲಿ? ಭಯ ಆಗುತ್ತಂತೆ ಗೈಸ್, ಹಂಗೆ ಲಿಟ್ರಲಿ ಭಯ ಆಗುತ್ತಂತೆ. ಓಕೆ, ಹಾಂ. ಅಲ್ಲೂ ಪಾರ್ಕಲ್ಲಿ ಆಟಾಡ್ತಾರೆ, ಇಲ್ಲೂ ಪಾರ್ಕಲ್ಲಿ ಆಟಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಹೊತ್ತು ಆಟಾಡೋಣ. ಅಳ್ತಾ ಇದ್ರಲ್ವಾ ಸ್ವಿಮ್ಮಿಂಗ್ ಫೂಲಲ್ಲಿ ಆಡಲ್ಲ ಅಂತ. ಸೊ ಅದರಿಂದ ಇಲ್ಲಿ ಆಟಾಡ್ಸೋಣ ಅಂತ ಕರ್ಕೊಂಬಂದ್ವಿ. ಒಂದು 5 ಮಿನಿಟ್ಸ್ ನೋಡ್ಬೇಕು ಇನ್ನು ಏನೇನಿದೆ ಅಂತ. ತುಂಬ ಗೇಮ್ಸ್ಗಳು ಹೇಳಿದ್ದಾರೆ, ಮೇ ಬಿ ಕವರ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾವು ಬಂದಿದ್ದೆ ಲೇಟ್ ಅಲ್ವಾ. ನಾಳೆ 12ವರೆಗೂ ಇದೆ, ನೋಡ್ಬೇಕು ಏನೇನು ಮಾಡ್ತೀವಿ. ಗೈಸ್ ಆ್ಯಕ್ಚುಲಿ ಇದು ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ, ಚೆನ್ನಾಗಿ ಮಾಡಿದ್ದಾರೆ ಸ್ವಿಂಗ್ ಥರ, ಬಟ್ ಹಾರ್ಟ್ ಶೇಪಲ್ಲಿ. ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ವೆದರು ಸಖತ್ತಾಗಿದೆ. ನೇಚರ್ ಅಂತೂ ನಾವು ಎಲ್ಲೋ ಬಂದಿದ್ದೀವಿ. ವಿ ಕಾಂಟ್ ಇವನ್ ಗೆಸ್ ಇಟ್ಸ್ ಅ ಮೈಸೂರು. ವೆರಿ ಬ್ಯೂಟಿಫುಲ್. ಎಲ್ಲಿದೆ? ಇಲ್ಲ. ಚೆನ್ನಾಗಿದೆಯಾ ಮಗನೇ? ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಮತ್ತು ಮೇಯ್ನ್ ಇಂಟರ್ನೆಟ್ ಇಲ್ಲ ಇಲ್ಲಿ, ಬೇಕಾದ್ರೆ ಕನೆಕ್ಷನ್ಸ್ ತೊಗೊಬೋದು, ಇವ್ರದ್ದೇ ವೈಫೈ ಇದೆ. ಬಟ್ ವೆದರ್ ಆ್ಯಕ್ಚುಲಿ ಚೆನ್ನಾಗಿದೆ. ಒಂದು ನೆಟ್ವರ್ಕ್ ಇಲ್ಲ, ನಾರ್ಮಲ್ ನಮ್ಮದು ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ, ಒಂದು ಕಾಲ್ಸ್ ಇಲ್ಲ. ಬೆಂಗಳೂರಲ್ಲಿದ್ದು ಬೋರ್ ಆಗಿದ್ದು ಕೂತ್ಕು. ಸೀರಿಯಸ್ಲಿ ಎಲ್ಲಿ ನೋಡಿದ್ರು ಬರೀ ಇದೇ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ನೋಡಿ ಏನೇನೋ ಮಾಡ್ತಾಯಿದ್ದಾರೆ ಇನ್ನೂ, ಬಟ್ ಚೆನ್ನಾಗಿದೆ. ನಾವು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿ ಹಾರ್ಟ್ ಇರುತ್ತವು, ಚೆನ್ನಾಗಿದೆ. ವೆದರೇ ಗೊತ್ತಾಗ್ತಿಲ್ಲ ನಾವು ಎಲ್ಲಿದ್ದೀವಿ ಅಂತ. ಫುಲ್ಲು ಚಿಕ್ಕಮಂಗ್ಳೂರು ವೈಬ್ಸ್ ಕೊಡ್ತಾಯಿದೆ ಇದು. ಅವನಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ಗೈಸ್, ನನಗೂ ಇಷ್ಟ ಆಗ್ಬಿಟ್ಟಿದೆ ಈ ಥರ ವೆದರ್ಗಳು. ಆಲ್ಮೋಸ್ಟ್ ಇವತ್ತು ಪಾಪ ಅವನೇ ಮೈಸೂರು ಅಂತ ಇದ್ದಿದ್ದು, ಬಟ್ ಅವನು ಕೇಳ್ತಾ ಇದ್ದಿದ್ದು ಈ ಝೂ ಆಲ್ರೆಡಿ 2 times ನೋಡಿದ್ದಾನೆ ಅವನು. ಸೊ ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು ಗೈಸ್ ಮಕ್ಕಳನ್ನ. ಆ್ಯಕ್ಚುಲಿ ವಾವ್, ಕ್ರೇಜಿ ಆಗಿದೆ. ಇಲ್ಲಿ ನೋಡಿ, ಕ್ರೇಜಿ. ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಂಡು ವ್ಯೂ ನೋಡ್ಬೋದು. ಸೀರಿಯಸ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕ್ಕಾಗ್ತಲ್ಲ ವ್ಯೂ ಯಾವ ಮಟ್ಟಿಗಿದೆ ಅಂದರೆ ಲಿಟ್ರಲಿ ಚೆನ್ನಾಗಿದೆ ಗೈಸ್. ನೋಡಿ ಅಲ್ಲೆಲ್ಲ ಗೇಮ್ಸ್ ಆಡ್ತಾಯಿದ್ದಾರೆ. ವೆಯ್ಟ್ ಐಲ್ ಶೋ ಯು. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಗೇಮ್ಸ್. ಪೆಟ್ಸ್ ಎಲ್ಲ ಕರ್ಕೊಂಬಂದಿದ್ದಾರೆ ನೋಡಿ ಅಲ್ಲಿ. ಇವನ್ ಪೆಟ್ಸ್ ಅಲೋ ಇದೆ ಅನಿಸುತ್ತೆ, ಮೇ ಬಿ
ನೀವೇನಾದರೂ ಪೆಟ್ಸ್ ಲವರ್ ಆಗಿದೆ ಇವನ್ ಯು ಕ್ಯಾನ್ ಗೆಟ್ ದೆಮ್. ನೋಡಿ ಅಲ್ಲೇನು ಇದೆ, ಸೀರಿಯಸ್ಲಿ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನೀವೇನಾದರೂ ಮೈಸೂರು ಕಡೆ ಬರೋದಿದ್ರೆ ಶೋರ್ಲಿ ನೀವು ಬರ್ಬೋದು ಇಲ್ಲಿಗೆ. ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೆದರ್ ಅಂತೂ ನಾವು ಸೀರಿಯಸ್ಸಾಗಿ ಎಕ್ಸ್ಪೆಕ್ಟು ಮಾಡೋಕ್ಕಾಗ್ತಲ್ಲ ಮೈಸೂರಲ್ಲಿ ಇದ್ದೀವಿ ಅಂತ. ಬಿಕಾಸ್ ನಾನು ಯಾವಾಗಲೂ ಮೈಸೂರಲ್ಲಿ ಬರ್ತಿದ್ದೆ, ನಮಗೆ ಇಲ್ಲಿ ನೆಂಟರಿದ್ದಾರೆ, ಸೊ ಅವ್ರ ಮನೆಗೆ ಬಂದು ಹೋಗ್ಬಿಡ್ತಾಯಿದ್ದೆ. ರೆಸಾರ್ಟ್ ಅಂತ ಎಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಕ್ಕಾಗಲ್ಲ. ರೆಸಾರ್ಟ್ ಅಂತ ಇದೆ ಫಸ್ಟು ನಾವು ಪ್ಲ್ಯಾನ್ ಮಾಡಿರೋದು. ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಈ ಕಡೆ ನೋಡಿ ಈ ಗೇಮ್ಸ್ ಎಲ್ಲ ಆಡ್ಬೋದು, ಬಟ್ ನಮ್ಮ ಮನೆಯವ್ರಿಗೆ ಭಯ ಅಂತ ನಮಗೂ ಆಡೋಕ್ಕೆ ಬಿಡಲ್ಲ ಅದನ್ನು. ಇನ್ನೊತ್ತು ಆಗಿಬಿಟ್ರೆ ಇನ್ನೂ ಭಯ ಇದೆ ಅವರಿಗೆ. ಅದು ಮಕ್ಳುಗಳಿಗೆ ಎಲ್ಲ ಕಡೆ ಇಟ್ಟಿದ್ದಾರೆ ಆಲ್ಮೋಸ್ಟು. ಕಿಡ್ಸ್ ಬಂದರೆ ಅಷ್ಟೇ ಗೈಸ್. ನೋಡೋಣ ಇದು ಇನ್ನೂ ಏನೇನಿದೆ ತಿಳಿಸಿ. ಬನ್ನಿ ಹಂಗಿಂದ ಹೋಗೋಣ. ಇದಂತೂ ನಿಜ, ನಾವು ನಮಗೆ ಬಿಲ್ಡಿಂಗೇ ಕಾಣಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಈ ಥರ ಕಾಣಿಸೋದೇ ಇಲ್ಲ. ಇಲ್ಲಂತೂ ನಮಗೆ ಕಣ್ಣು ಎಷ್ಟು ದೂರ ಹೋಗ್ಬೋದೋ ಅಷ್ಟು ದೂರನೂ ನಮಗೆ ಬರೀ ಈ ಥರ ಎನ್ವೈರನ್ಮೆಂಟೇ ಕಾಣಿಸ್ತಾ ಇದೆ. ಸೀರಿಯಸ್ಲಿ ಕ್ರೇಜಿ ಸಖತ್ತಾಗಿದೆ ಗೈಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಲ್ಲ ಮಗಳೇ, ಅಲ್ಲ ಮಗಳೇ? ಹಾಂ ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಎಲ್ಲಿ ಆಲ್ಮೋಸ್ಟ್ ಒಂದೊಂದು ಸಂದಿಲೂ ಒಂದೊಂದು ಇದು ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಪ್ಲೇಸ್ನ. Here are some indoor games. This book. ನೋಡೋಣ ಸ್ವಲ್ಪ ಗೇಮ್ಸ್ ಇದೆ. ಇಫ್ ವಿ ವಾಂಟ್ ಟು ಗೋ ದೇರ್ ಕೆಲವು ಗೇಮ್ಸ್ಗಳು ಆಡ್ಬೋದು. ಬಾಡಿ ಮಸಾಜ್ ಮತ್ತು ಫಿಶ್ ಸ್ಪಾ ಎಲ್ಲ ಇದೆ. ಇಫ್ ವಿ ವಾಂಟ್ ಟು ಗೋ ಫಾರ್ ದ್ಯಾಟ್ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ಆ್ಯಕ್ಚುಲಿ ಅವ್ರು ಹೇಳಿದ್ದಾರೆ ಫಸ್ಟೇ, ಬಿಕಾಸ್ ಆಲ್ಮೋಸ್ಟ್ ಅವರು 15 to 20 ಗೇಮ್ಸ್ ಮತ್ತು 15 ಆ್ಯಕ್ಟಿವಿಟೀಸ್ ಎಕ್ಸ್ಟ್ರಾ ಎಲ್ಲ ಏನೋ ಪ್ಯಾಕೇಜಲ್ಲಿ ಕೊಟ್ಟಿರೋದು ನಮಗೆ ಈಗ ರೆಸಾರ್ಟಿಗೆ. ಸೊ ನಾವೇನಾದರೂ ಮತ್ತೆ ಮಸಾಜ್ ಅದು ಇದು ಮಾಡಿಸ್ಕೋಬೇಕಂದ್ರೆ ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಸ್ಟಿಗೆ ಕೊಟ್ಟಿದ್ದಾರೆ. ಸೊ ಲಾಂಗ್ ಆದಮೇಲೆ ರೆಸಾರ್ಟಿಗೆ ನಿಂತಿರೋದು ಆ್ಯಕ್ಚುಲಿ ಚೆನ್ನಾಗಿದೆ. ಮೇನ್ಲಿ ನಾವು ಮನೆಯವ್ರು ಬಂದಿರೋದು, ಅವ್ರು ಆ್ಯಕ್ಚುಲಿ ಎಲ್ಲೂ ಬರಲ್ಲ, ಬ್ಯುಸಿ ಕೆಲಸ ಅಂತ ಇರ್ತಾರೆ. ಅಟ್ಲೀಸ್ಟ್ ಫಾರ್ 1 day ಬರ್ಬೋದು ಇಲ್ಲಿಗೆ ಗೈಸ್. ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಈವನ್ ಮೈಂಡ್. ನಾವು ಬೆಂಗಳೂರಲ್ಲಿ ಇದು ಆ ಸ್ಟ್ರೆಸ್ಸು ಇದು ಸಖತ್ ಸ್ಟ್ರೆಸ್ ಆಗಿಬಿಟ್ಟಿರ್ತೀವಿ ಆ್ಯಕ್ಚುಲಿ. ಯಾವ ಮಟ್ಟಿಗೆ ಅಂದರೆ ನಮ್ಮನ್ನು ನಾವು ಕಂಟ್ರೋಲಲ್ಲೂ ಕೂಡ ಇಟ್ಕೊಂಡಿರಲ್ಲ, ಅಷ್ಟು ಸ್ಟ್ರೆಸ್ಸಲ್ಲಿರ್ತೀವಿ. ಮೇಯ್ನ್ಲಿ ನನಗೆ ಬೇಕಿತ್ತು 1 day ಔಟಿಂಗ್ ಬೇಕಿತ್ತು. ಬಿಕಾಸ್ ಮಕ್ಳುಗಳ ಜೊತೆ ಇದ್ದು ಸ್ವಲ್ಪ ನನ್ನ ಹೆಲ್ತ್ ಅಪ್ಸೆಟ್ ಆಗಿ, ಅದಾದಮೇಲೆ ಎಕ್ಸಾಮ್ಸ್ ಇವೆಲ್ಲದ್ರ ಮಧ್ಯೆ ತುಂಬ ಫಸ್ಟ್ರೇಟ್ ಆಗಿಬಿಟ್ಟಿದೆ. ಟಾಲ್ರೇಟೇ ಮಾಡೋಕ್ಕಾಗ್ತಿರ್ಲಿಲ್ಲ, ಹೆವಿ ಫಸ್ಟ್ರೇಟ್ ಆಗಿ ಸದ್ಯ ನಮ್ಮ ಮನೆಯವರು ಅರ್ಥ ಮಾಡಿಕೊಂಡ್ರು. ನಾನೇನು ಕೇಳೋಕ್ಕೋಗಿರಲಿಲ್ಲ, ಬಿಕಾಸ್ ಅವ್ರ ವರ್ಕ್ ಶೆಡ್ಯೂಲ್ಸ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತಲ್ವ. ಬಿಕಾಸ್ ಅವ್ರಿಗೆ ಲೀವ್ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಅವ್ರು ಕೆಲಸ ಮಾಡೋದೇ ನಮಗೋಸ್ಕರ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಸೊ ಅದಕ್ಕೆ ನಾನೇನು ಕೇಳೋಕ್ಕೋಗಿರಲಿಲ್ಲ. ಅವರು ಈ ನಡುವೆ ನನ್ನ ಮಕ್ಕಳ ಮೇಲೆಲ್ಲ ಕಿರ್ಚಾಡ್ತಿದ್ದು, ಫಸ್ಟ್ರೇಟ್ ಆಗ್ತಾಯಿದ್ದು ಎಲ್ಲ ನೋಡಿ ಓಕೆ ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಬ್ರೇಕ್ ಕೊಟ್ಟು ಅವ್ರಿಗೂ ಕೆಲಸಕ್ಕೆ ಸ್ವಲ್ಪ ಲೀವ್ ತೊಗೊಂಡು ಕರ್ಕೊಂಬಂದಿದ್ದಾರೆ. ಬಟ್ ಸ್ಯಾಟರ್ಡೆ ಸಂಡೇ ಅಷ್ಟೇ. ಇವನ್ ಮಂಡೇ ಅವ್ನು ಸ್ಕೂಲ್ಗೆ ಹೋಗಬೇಕು.
ಲೀವೇ ಕೊಡೋಲ್ಲ ಗೈಸ್ ಅವ್ನು ಸ್ಕೂಲಲ್ಲಿ. ಈವನ್ ಈಗ ಪ್ಲೇ ಗ್ರೂಪ್ ಅವನು, ಬಟ್ ಆದರೂ ಇವಾಗಿಂದನೇ ಲೀವ್ ಹಾಕಿಸ್ಬಾರ್ದು ಅಂತ ಹೇಳ್ತಾರೆ. ಮಕ್ಕಳು ಅದೇ ಅಭ್ಯಾಸ ಆಗ್ತಾರೆ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಆ್ಯಕ್ಚುಲಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ದ ಕ್ವಾಲಿಟಿ ಆಫ್ ಎನ್ವೈರನ್ಮೆಂಟ್ ಸೀರಿಯಸ್ಲಿ ಇಲ್ಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲಿ ನೋಡಿದ್ರು ನೀವು ನೋಡ್ಬೋದು. ಆ್ಯಕ್ಚುಲಿ ತುಂಬ ಅಷ್ಟೊಂದು ಫ್ಯಾಮಿಲಿಗಳು ಬಂದಿಲ್ಲ. ನಾನೇನು ಅಂದ್ಕೊಂಡೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ತುಂಬ ಫ್ಯಾಮಿಲಿಗಳಿರುತ್ತೆ, ತುಂಬ ಜನ ಇರ್ತಾರೆ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಇದು ಈಗ ರೀಸೆಂಟಾಗಿ ಓಪನ್ ಆಗಿರೋದು ಅನಿಸುತ್ತೆ. ಇನ್ನೂ ಮಾಡ್ತಾಯಿದ್ದಾರೆ, ಕೆಲವು ವರ್ಕ್ಸ್ಗಳು ಮಾಡ್ತಾಯಿದ್ದಾರೆ. ಸೊ ಅದರಿಂದ ಅಷ್ಟು ಜನ ಬಂದಿಲ್ಲ. ಮೈಸೂರಲ್ಲಿ ತುಂಬ ರೆಸಾರ್ಟ್ಸಿಗೆ ಕಾಲ್ ಮಾಡಿ ಕೇಳಿದ್ದು. ಸೊ ಅವರೆಲ್ಲ ಏನು ಹೇಳಿದ್ರು, ಇಲ್ಲ ಬುಕ್ ಆಗೋಗಿದೆ, ವಿ ಹ್ಯಾವ್ ಟು ಬುಕ್ ಇಟ್ ಆನ್ ವೆಡ್ನಸ್ಡೇ ಅಂತ. ನಮಗೆ ಸ್ಯಾಟರ್ಡೆ ಬೇಕು ಅಂದರೆ ವೆಡ್ನಸ್ಡೇ ಮಾಡಿದ್ರೇ ಸ್ಯಾಟರ್ಡೆ ಸಿಗೋದು. ಇಲ್ಲಿ ಒಂದೇ ಕಡೆ ನಮಗೆ ಸಿಕ್ಕಿದ್ದು ಆ್ಯಕ್ಚುಲಿ. ನೋಡಿ ಎಲ್ಲ ಫೋಟೋ ತಕ್ಕೊತಾ ಇದ್ದಾರೆ. ಸೊ ಅಷ್ಟೀಗ ಆಮೇಲೆ ಸಿಗ್ತೀನಿ. ಎಸ್ ನೋಡಿ ಸನ್ಸೆಟ್ ಆಗ್ತಾ ಇದೆ ಇಲ್ಲಿ. ಟೈಮ್ ಎಷ್ಟು ರೀ ಟೈಮ್ ಎಷ್ಟೀಗ? ಟೈಮ್ 7 ಆಗಿದೆ. ಇನ್ನೂ ಇಷ್ಟು ಬೆಳಕಿದೆ. ಬೆಂಗಳೂರಲ್ಲಿ ಕತ್ಲೆ ಆಗ್ಬಿಟ್ಟಿರುತ್ತೆ. ಅವ್ನು ನೋಡ್ರಿ ಟ್ರೈಪಾಡ್ನ ಅವನೇ ಹಾಕ್ಕೊತೀನಿ ಅಂತ ಕದ್ಗಾಕೊಂಬತ್ತು ಅವನೇ. ನಾನು ಎತ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವನ್ನೇ ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಅವಳನ್ನೇ ಎತ್ಕೊಳಕ್ಕಾಗಲ್ಲ ಅಂತ ಅವ್ರ ಅಪ್ಪಂಗೆ. ಅದರಲ್ಲಿ 8 o'clockಗೆ ಕ್ಯಾಂಪ್ ಫೈರ್ ಇದೆಯಂತೆ. ವಿಲ್ ಗೋ ಗೈಸ್, ನೋಡೋಣ. ಎನರ್ಜಿ ಆಲ್ರೆಡಿ ಲೋ ಆಗೈತಿ. ಏನೂ ಮಾಡಲೇ ಇಲ್ಲ. ಬಂದು ಸ್ವಿಮ್ಮಿಂಗ್ ಪೂಲು ಮಾತ್ರ ಇವನ್ನ ಕರ್ಕೊಂಡೋದು. ಇವನು ಅಯ್ಯೋ ನಾನು ಇಳಿಯಲ್ಲ, ಆಗೋದೇ ಇಲ್ಲ ಅಂತ ಅಂದ. ಸೊ ಸುಮ್ಮನೆ ಟೈಮ್ ವೇಸ್ಟು 1 hour. ಅವ್ನು ಆಟ ಆಡ್ಸೋಕೆ ಹೋಗಿದ್ದು, ತಿರ್ಗಾ ಡ್ರೆಸ್ ಚೇಂಜ್ಗಳೇ ಅರ್ಧ ಟೈಮ್ ವೇಸ್ಟ್ ಆಗೋಯ್ತು. ಬಾ ನಡ್ಕೊಂಬ, ಸ್ವಲ್ಪ ಹೊತ್ತು ಆಗಲ್ಲ ಅಮ್ಮಗೆ ಕೊಡು ಇದನ್ನ ಹೋಗ್ಲಿ. ಗೈಸ್ ಆ್ಯಕ್ಚುಲಿ ಎಲ್ಲ ಸುತ್ತಾಡಿ ಇವಾಗ ಬಂದು ತುಂಬ ಹೊತ್ತಾಗ್ಬಿಟ್ಟಿದೆ. ವರ್ತ್ ಇಟ್ ಗೈಸ್, ವರ್ತ್ ಇಟ್. ಅವನಂತೂ ಆಕಾಶದಲ್ಲಿ ತೇಳ್ತಾ ಇದ್ದಾನೆ ಅಷ್ಟೇ ಗೈಸ್. ಆ್ಯಕ್ಚುಲಿ ಇವಾಗ ಬಂದೋ ರೂಮ್ಗೆ ನೋಡಿದ್ರೆ ವಿಹಾನು ಅವ್ರ ಮಾಮ ಒಂದು ತಾರ್ ಕೊಡಿಸಿದ್ರು ಅವನಿಗೆ. ಅದು ಕಾಣಿಸ್ತಾನೆ ಇಲ್ಲ, ಎಲ್ಲ ಹಾಕಿದ್ದಾನೆ ಅಂತ ಗೊತ್ತಿಲ್ಲ. ನಾನು ಹೇಳ್ದೆ ಯಾವಾಗಲೇ ಹೋಗ್ಬೇಕಾದ್ರೆ ತೊಗೊಂಬೇಡ ಅಂತ ತೊಗೊಂಡಿದ್ದಾನೆ. ಈಗಾಗಲೇ ಕಾಣಿಸ್ತಾ ಇಲ್ಲ, ಅದಕ್ಕೆ ಹುಡ್ಕೊಂಬರಕ್ಕೆ ಹೋಗಿದ್ದಾರೆ ಗೈಸ್. ಅಷ್ಟೇ ಸುಸ್ತಾಗೋಯ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ಆಲ್ಮೋಸ್ಟ್ ಈಗ ಟೈಮ್ 8 ಹತ್ತತ್ರ ಆಗಿದೆ. 8:15ಗೆ ಲಂಚ್ ಅಂತ ಹೇಳಿದೆ, ಡಿನ್ನರ್ ಅಂತ ಹೇಳಿದ್ದಾರೆ. ಕೆಳಗಡೆ ಬರೋಕ್ಕೆ ಹೇಳಿದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಡೋಗಿ ನಾವಲ್ಲಿ ಊಟ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇಲ್ಲಿಗೆ ತಂದುಬಿಡಕ್ಕೆ ಹೇಳಿದ್ದೀವಿ ಗಾಯ್ಸ್. ಅಷ್ಟೇ ಗಾಯ್ಸ್. ಅವಳು ನೋಡಿ ಸುಸ್ತಾಗೋಯ್ತು ಆ್ಯಕ್ಚುಲಿ, ನಿಜ ತುಂಬ ಸುಸ್ತಾಯಿತು. ತುಂಬ ಗೇಮ್ಸ್ಗಳಿದ್ದಾವೆ ಆ್ಯಕ್ಚುಲಿ, ತುಂಬ ಆಟ ಆಡ್ಬೋದು. ಮತ್ತು ನಮಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಮಕ್ಳುಗಳ ಜೊತೆ, ಫ್ಯಾಮಿಲಿ ಜೊತೆ. ನಮ್ಮದಂತೂ ಇಂಟರ್ನೆಟ್ಟು ಇಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಂಡಿರೋದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಸಿಮ್ ಯಾವುದೂ ವರ್ಕ್ ಆಗ್ತಾಯಿಲ್ಲ. ಜಿಯೋ, ಏರ್ಟೆಲ್ ಯಾವುದೂ ವರ್ಕ್ ಆಗ್ತಾಯಿಲ್ಲ. ಕಂಪ್ಲೀಟ್ ಈ ನೆಟ್ವರ್ಕ್ ಎಲ್ಲ ಏನೂ ಇಲ್ದಂಗೆ, ಸೌಂಡ್, ಟ್ರಾಫಿಕ್ಕು ಅದು ಇದು ಎಲ್ಲ ಏನೂ ಇಲ್ದಂಗೆ ಆರಾಮಾಗಿದ್ದೀವಿ ಗೈಸ್. ಆ್ಯಕ್ಚುಲಿ ಇವಾಗ ಕ್ಯಾಂಪ್ ಫೈರ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಪಾರ್ಟ್ ಏನೋ ಸಖತ್ ಇಷ್ಟ ಆಗೋಯ್ತು ಅಂತ. ಸ್ವೆಟ್ರ್ ತಂದಿಲ್ಲ ಗೈಸ್, ಚಳಿ ಹೊಡಿತೈತೆ. ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಅಷ್ಟು ಚಳಿ ಹೊಡಿತೈತೆ. ಬೆಳಗ್ಗೆ ಹಾಕಿ ಟಾಪ್ನೇ ಸ್ವೆಟ್ರ್ ಥರ ಫೋಲ್ಡ್ ಮಾಡೋಕ್ಕೋಗಿದ್ವಿ, ಅಷ್ಟು ಚಳಿ ಇದೆ. ಇಲ್ಲಂತೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಚಳಿ ಇದೆ. ಈ ಚಿಕ್ಕಮಂಗ್ಳೂರು ಇರೋ ಥರ ಇದೆ, ಹೆವಿ ಚಳಿ ಇದೆ ಗೈಸ್. ಕಾಶ್ಮೀರ್ ಫೀಲ್ ಕೊಡ್ತಾ ಇದೆ ಅಷ್ಟೇ. ಅಲ್ಲೋಗಿ ಸಿಗ್ತೀನಿ. ವಾಯ್ಸೇ ಬರ್ತಾಯಿಲ್ಲ ಚಳಿಗೆ.
ಗೈಸ್ ನೋಡಿ ಊಟಕ್ಕೆ ಬಂದು ಕ್ಯಾಂಪ್ ಫೈರ್ಗೆ ಹೋಗಲಿಲ್ಲ, ತುಂಬ ಚಳಿ ಇದೆ, ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಸೊ ಬಫೆ ಸಿಸ್ಟಮ್ ಇದೆ ಇಲ್ಲಿ, ವೆಜ್ ನಾನ್ ವೆಜ್ ಸ್ಯಾಟರ್ಡೆ ಅಲ್ವಾ, ಸೊ ನಾವು ವೆಜ್ ತಿನ್ನೋದು. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲ ಪೇರೆಂಟ್ಸ್ ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಇವಾಗ ನಂದು ಮಾತ್ರ ಪ್ರಾಬ್ಲಮ್ ಅದು ಅಂದ್ಕೊಂಡಿದ್ದೆ. ಮಕ್ಳುಗಳಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ, ತಿರ್ಗಾ ಊಟ ಮಾಡೋಕ್ಕೆ ಬಿಡಲ್ಲ ನೆಮ್ಮದಿಯಾಗಿಂತ. ಪಾಪ ಇಲ್ಲಿ ಬಂದಿದ್ದಾರೆ ಬೇರೆ ಮಕ್ಳುಗಳು ಪೇರೆಂಟ್ಸ್ ಎಲ್ಲ, ಸೀರಿಯಸ್ಲಿ ಪಾಪ ಅವ್ರಿಗೆ ಅಟ್ಲೀಸ್ಟ್ ಇವರಾದರೂ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ ಆ ಮಗು ಪಾಪ ಅಂತೂ. ಏನಕ್ಕೆ ಅಂತಂದರೆ ಜಸ್ಟ್ ರೀಸನ್ ಹಪ್ಳ ಬೇಕು ಅಂತ, ಹಪ್ಳ ಎತ್ಕೊಂಬಂದು ಕೊಟ್ಟರೆ ಬೇಡವಂತೆ, ಫುಲ್ ಬುಟ್ಟಿನೇ ಬೇಕು ಅಂತ ಹೇಳ್ತಾಯಿದೆ. ಆ್ಯಕ್ಚುಲಿ ಎಲ್ಲ ಪೇರೆಂಟ್ಸ್ಗೂ ಕಷ್ಟ ಗೈಸ್, ಮಕ್ಕಳನ್ನ ಇಟ್ಕೊಂಡು ನಿಜ ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ, ಹೆವಿ ರಿಸ್ಕ್ ಇದೆ. ನೋಡಿ ಹಿಂಗೆ ಆಡ್ತಾವಳು, ನೋಡಿ ಇಲ್ಲಿ ಹಿಂಗೆ ಆಡ್ತಾವಳು, ಅವನು ಹೆಂಗೋ ತಿಂತವನು ಪಾಪ ಸೈಲೆಂಟಾಗಿ ಇವತ್ತು. ಗೈಸ್ ಆ್ಯಕ್ಚುಲಿ ಇವಾಗ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಊಟ ಮುಗಿಸಿ ಈಗ ಇವರಿಬ್ಬರನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ಬಿಟ್ರೆ ಮುಗ್ದೋಯ್ತು ಅಷ್ಟೇ. ಸೊ ಗೈಸ್ ಅಷ್ಟೇ, ಇವತ್ತು ಹಿಂಗಿತ್ತು ರೆಸಾರ್ಟಲ್ಲಿ ಅಷ್ಟೇ ಗೈಸ್. ಇವಾಗ ಊಟ ಮುಗಿಸ್ಕೊಂಡು ಬಂದ್ವಿ, ಮಲ್ಕೊಂಡು ಬೆಳಗ್ಗೆ ಎದ್ದು ಸಿಗ್ತೀನಿ, ಅಲ್ಲಿ ಗಂಟ ಬಾಯ್, ವೆಯ್ಟ್ ಮಾಡ್ತಾಯಿರಿ.